ನಮಸ್ಕಾರ. ಬೆಂಗಳೂರು ಲೈವ್ಗೆ ಸ್ವಾಗತ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ರಾಜ್ಯ ರಾಜಕೀಯದಲ್ಲಿ ಮಧು ಬಾಲೆಯ ಕಿಚ್ಚು ಸಿಕ್ಕಾಪಟ್ಟೆ ಹುಚ್ಚೆಬ್ಬಿಸಿದೆ. ಅಷ್ಟೇ ಅಲ್ಲ, ಸಿಕ್ಕಾಪಟ್ಟೆ ಸಂಚಲನವನ್ನ ಕೂಡ ಉಂಟು ಮಾಡಿದೆ. ಕೈಪಾಳ್ಯದ ಕೇಂದ್ರ ನಾಯಕರು ರಾಜ್ಯದತ್ತ ದಾಪುಗಾಲಿಕ್ತಾ ಇದ್ದಾರೆ. ಈ ವಿಚಾರದಲ್ಲಿ ರಾಜಣ್ಣ ಬಾಂಬ್ಗೆ ಕಾಂಗ್ರೆಸ್ನೊಳಗೂ ಕೂಡ ಕೋಲಾಹಲ ಉಂಟಾಗಿದೆ. ದೆಹಲಿಯತ್ತ ರಾಜ್ಯ ಕೈ ನಾಯಕರು ದಂಡಯಾತ್ರೆ ನಡೆಸ್ತಾ ಇದ್ದಾರೆ. ಮುಂದಿನ ವಾರ ಬೆಂಗಳೂರಿಗೆ ರಣದೀಪ್ ಸುರ್ಜೇವಾಲಾ ಬರಲಿದ್ದಾರೆ. ಈ ಸಚಿವರುಗಳ ಜೊತೆ ಸುರ್ಜೇವಾಲಾ ಪ್ರತ್ಯೇಕ ಮಾತುಕತೆ ನಡೆಸ್ತಾರಂತೆ. ಎರಡು ಬಣಗಳ ನಡುವಿನ ಬಡಿದಾಟಕ್ಕೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಮದ್ದರಿತಾರಾ? ಕಾದು ನೋಡಬೇಕಾಗಿದೆ. ಏನಾಗತ್ತೆ ಹಾಗಾದ್ರೆ? ಕಾಂಗ್ರೆಸ್ನ ಒಳಗಡೆ ಬಣ ಕೋಲಾಹಲ, ಹನಿ ಟ್ರ್ಯಾಪ್ ವಿಚಾರದಲ್ಲಿ ಇನ್ನಷ್ಟು ಭುಗಿಲೆದ್ದು ಈಗ ತಾರಕಕ್ಕೇರಿದೆ. ಅದನ್ನು ಶಮನಗೊಳಿಸೋದಕ್ಕೆ ಕೇಂದ್ರ ನಾಯಕರ ದಂಡಯಾತ್ರೆ ನಡೀತಾ ಇದೆ ಬೆಂಗಳೂರು ಕಡೆ. ರಣದೀಪ್ ಸಿಂಗ್ ಸುರ್ಜೇವಾಲಾ ನೆಕ್ಸ್ಟ್ ವೀಕ್ ಬರ್ತಾರೆ ಅಂತ ಹೇಳಲಾಗ್ತಾ ಇದೆ. ಎಲ್ಲ ಬಣ ಭಿನ್ನ ಮತವನ್ನ ಶಮನಗೊಳಿಸೋದಕ್ಕೆ ಬರ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಏನ್ ಮಾಡ್ತಾರೆ? ಯಶಸ್ವಿ ಆಗ್ತಾರಾ? ನಮಸ್ಕಾರ. ಬೆಂಗಳೂರು ಲೈವ್ಗೆ ಸ್ವಾಗತ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ರಾಜ್ಯ ರಾಜಕೀಯದಲ್ಲಿ ಮಧು ಬಾಲೆಯ ಕಿಚ್ಚು ಸಿಕ್ಕಾಪಟ್ಟೆ ಹುಚ್ಚೆಬ್ಬಿಸಿದೆ. ಅಷ್ಟೇ ಅಲ್ಲ, ಸಿಕ್ಕಾಪಟ್ಟೆ ಸಂಚಲನವನ್ನ ಕೂಡ ಉಂಟು ಮಾಡಿದೆ. ಕೈಪಾಳ್ಯದ ಕೇಂದ್ರ ನಾಯಕರು ರಾಜ್ಯದತ್ತ ದಾಪುಗಾಲಿಕ್ತಾ ಇದ್ದಾರೆ. ಈ ವಿಚಾರದಲ್ಲಿ ರಾಜಣ್ಣ ಬಾಂಬ್ಗೆ ಕಾಂಗ್ರೆಸ್ನೊಳಗೂ ಕೂಡ ಕೋಲಾಹಲ ಉಂಟಾಗಿದೆ. ದೆಹಲಿಯತ್ತ ರಾಜ್ಯ ಕೈ ನಾಯಕರು ದಂಡಯಾತ್ರೆ ನಡೆಸ್ತಾ ಇದ್ದಾರೆ. ಮುಂದಿನ ವಾರ ಬೆಂಗಳೂರಿಗೆ ರಣದೀಪ್ ಸುರ್ಜೇವಾಲಾ ಬರಲಿದ್ದಾರೆ. ಈ ಸಚಿವರುಗಳ ಜೊತೆ ಸುರ್ಜೇವಾಲಾ ಪ್ರತ್ಯೇಕ ಮಾತುಕತೆ ನಡೆಸ್ತಾರಂತೆ. ಎರಡು ಬಣಗಳ ನಡುವಿನ ಬಡಿದಾಟಕ್ಕೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಮದ್ದರಿತಾರಾ? ಕಾದು ನೋಡಬೇಕಾಗಿದೆ. ಏನಾಗತ್ತೆ ಹಾಗಾದ್ರೆ? ಕಾಂಗ್ರೆಸ್ನ ಒಳಗಡೆ ಬಣ ಕೋಲಾಹಲ, ಹನಿ ಟ್ರ್ಯಾಪ್ ವಿಚಾರದಲ್ಲಿ ಇನ್ನಷ್ಟು ಭುಗಿಲೆದ್ದು ಈಗ ತಾರಕಕ್ಕೇರಿದೆ. ಅದನ್ನು ಶಮನಗೊಳಿಸೋದಕ್ಕೆ ಕೇಂದ್ರ ನಾಯಕರ ದಂಡಯಾತ್ರೆ ನಡೀತಾ ಇದೆ ಬೆಂಗಳೂರು ಕಡೆ. ರಣದೀಪ್ ಸಿಂಗ್ ಸುರ್ಜೇವಾಲಾ ನೆಕ್ಸ್ಟ್ ವೀಕ್ ಬರ್ತಾರೆ ಅಂತ ಹೇಳಲಾಗ್ತಾ ಇದೆ. ಎಲ್ಲ ಬಣ ಭಿನ್ನ ಮತವನ್ನ ಶಮನಗೊಳಿಸೋದಕ್ಕೆ ಬರ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಏನ್ ಮಾಡ್ತಾರೆ? ಯಶಸ್ವಿ ಆಗ್ತಾರಾ? ನಮಸ್ಕಾರ. ಬೆಂಗಳೂರು ಲೈವ್ಗೆ ಸ್ವಾಗತ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ರಾಜ್ಯ ರಾಜಕೀಯದಲ್ಲಿ ಮಧು ಬಾಲೆಯ ಕಿಚ್ಚು ಸಿಕ್ಕಾಪಟ್ಟೆ ಹುಚ್ಚೆಬ್ಬಿಸಿದೆ. ಅಷ್ಟೇ ಅಲ್ಲ, ಸಿಕ್ಕಾಪಟ್ಟೆ ಸಂಚಲನವನ್ನ ಕೂಡ ಉಂಟು ಮಾಡಿದೆ. ಕೈಪಾಳ್ಯದ ಕೇಂದ್ರ ನಾಯಕರು ರಾಜ್ಯದತ್ತ ದಾಪುಗಾಲಿಕ್ತಾ ಇದ್ದಾರೆ. ಈ ವಿಚಾರದಲ್ಲಿ ರಾಜಣ್ಣ ಬಾಂಬ್ಗೆ ಕಾಂಗ್ರೆಸ್ನೊಳಗೂ ಕೂಡ ಕೋಲಾಹಲ ಉಂಟಾಗಿದೆ. ದೆಹಲಿಯತ್ತ ರಾಜ್ಯ ಕೈ ನಾಯಕರು ದಂಡಯಾತ್ರೆ ನಡೆಸ್ತಾ ಇದ್ದಾರೆ. ಮುಂದಿನ ವಾರ ಬೆಂಗಳೂರಿಗೆ ರಣದೀಪ್ ಸುರ್ಜೇವಾಲಾ ಬರಲಿದ್ದಾರೆ. ಈ ಸಚಿವರುಗಳ ಜೊತೆ ಸುರ್ಜೇವಾಲಾ ಪ್ರತ್ಯೇಕ ಮಾತುಕತೆ ನಡೆಸ್ತಾರಂತೆ. ಎರಡು ಬಣಗಳ ನಡುವಿನ ಬಡಿದಾಟಕ್ಕೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಮದ್ದರಿತಾರಾ? ಕಾದು ನೋಡಬೇಕಾಗಿದೆ. ಏನಾಗತ್ತೆ ಹಾಗಾದ್ರೆ? ಕಾಂಗ್ರೆಸ್ನ ಒಳಗಡೆ ಬಣ ಕೋಲಾಹಲ, ಹನಿ ಟ್ರ್ಯಾಪ್ ವಿಚಾರದಲ್ಲಿ ಇನ್ನಷ್ಟು ಭುಗಿಲೆದ್ದು ಈಗ ತಾರಕಕ್ಕೇರಿದೆ. ಅದನ್ನು ಶಮನಗೊಳಿಸೋದಕ್ಕೆ ಕೇಂದ್ರ ನಾಯಕರ ದಂಡಯಾತ್ರೆ ನಡೀತಾ ಇದೆ ಬೆಂಗಳೂರು ಕಡೆ. ರಣದೀಪ್ ಸಿಂಗ್ ಸುರ್ಜೇವಾಲಾ ನೆಕ್ಸ್ಟ್ ವೀಕ್ ಬರ್ತಾರೆ ಅಂತ ಹೇಳಲಾಗ್ತಾ ಇದೆ. ಎಲ್ಲ ಬಣ ಭಿನ್ನ ಮತವನ್ನ ಶಮನಗೊಳಿಸೋದಕ್ಕೆ ಬರ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಏನ್ ಮಾಡ್ತಾರೆ? ಯಶಸ್ವಿ ಆಗ್ತಾರಾ? ನಮಸ್ಕಾರ. ಬೆಂಗಳೂರು ಲೈವ್ಗೆ ಸ್ವಾಗತ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ರಾಜ್ಯ ರಾಜಕೀಯದಲ್ಲಿ ಮಧು ಬಾಲೆಯ ಕಿಚ್ಚು ಸಿಕ್ಕಾಪಟ್ಟೆ ಹುಚ್ಚೆಬ್ಬಿಸಿದೆ. ಅಷ್ಟೇ ಅಲ್ಲ, ಸಿಕ್ಕಾಪಟ್ಟೆ ಸಂಚಲನವನ್ನ ಕೂಡ ಉಂಟು ಮಾಡಿದೆ. ಕೈಪಾಳ್ಯದ ಕೇಂದ್ರ ನಾಯಕರು ರಾಜ್ಯದತ್ತ ದಾಪುಗಾಲಿಕ್ತಾ ಇದ್ದಾರೆ. ಈ ವಿಚಾರದಲ್ಲಿ ರಾಜಣ್ಣ ಬಾಂಬ್ಗೆ ಕಾಂಗ್ರೆಸ್ನೊಳಗೂ ಕೂಡ ಕೋಲಾಹಲ ಉಂಟಾಗಿದೆ. ದೆಹಲಿಯತ್ತ ರಾಜ್ಯ ಕೈ ನಾಯಕರು ದಂಡಯಾತ್ರೆ ನಡೆಸ್ತಾ ಇದ್ದಾರೆ. ಮುಂದಿನ ವಾರ ಬೆಂಗಳೂರಿಗೆ ರಣದೀಪ್ ಸುರ್ಜೇವಾಲಾ ಬರಲಿದ್ದಾರೆ. ಈ ಸಚಿವರುಗಳ ಜೊತೆ ಸುರ್ಜೇವಾಲಾ ಪ್ರತ್ಯೇಕ ಮಾತುಕತೆ ನಡೆಸ್ತಾರಂತೆ.
ಎರಡು ಬಣಗಳ ನಡುವಿನ ಬಡಿದಾಟಕ್ಕೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಮದ್ದರಿತಾರಾ ಕಾದು ನೋಡಬೇಕಾಗಿದೆ. ಏನಾಗತ್ತೆ ಹಾಗಾದ್ರೆ ಕಾಂಗ್ರೆಸ್ ಒಳಗಡೆ ಬಣ ಕೋಲಾಹಲ, ಹನಿ ಟ್ರ್ಯಾಪ್ ವಿಚಾರದಲ್ಲಿ ಇನ್ನಷ್ಟು ಭುಗಿಲೆದ್ದು ಈಗ ತಾರಕಕ್ಕೇರಿದೆ. ಅದನ್ನು ಶಮನಗೊಳಿಸೋದಕ್ಕೆ ಕೇಂದ್ರ ನಾಯಕರ ದಂಡಯಾತ್ರೆ ನಡೀತಾ ಇದೆ ಬೆಂಗಳೂರು ಕಡೆ. ರಣದೀಪ್ ಸಿಂಗ್ ಸುರ್ಜೇವಾಲಾ ನೆಕ್ಸ್ಟ್ ವೀಕ್ ಬರ್ತಾರೆ ಅಂತ ಹೇಳಲಾಗ್ತಾ ಇದೆ. ಎಲ್ಲ ಬಣ ಭಿನ್ನ ಮತವನ್ನ ಶಮನಗೊಳಿಸೋದಕ್ಕೆ ಬರ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಏನ್ ಮಾಡ್ತಾರೆ, ಯಶಸ್ವಿ ಆಗ್ತಾರಾ? ನಮಸ್ಕಾರ, ಬೆಂಗಳೂರು ಲೈವ್ಗೆ ಸ್ವಾಗತ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ರಾಜ್ಯ ರಾಜಕೀಯದಲ್ಲಿ ಮಧು ಬಾಲೆಯ ಕಿಚ್ಚು ಸಿಕ್ಕಾಪಟ್ಟೆ ಹುಚ್ಚೆಬ್ಬಿಸಿದೆ. ಅಷ್ಟೇ ಅಲ್ಲ, ಸಿಕ್ಕಾಪಟ್ಟೆ ಸಂಚಲನವನ್ನ ಕೂಡ ಉಂಟು ಮಾಡಿದೆ. ಕೈಪಾಳ್ಯದ ಕೇಂದ್ರ ನಾಯಕರು ರಾಜ್ಯದತ್ತ ದಾಪುಗಾಲಿಕ್ತಾ ಇದ್ದಾರೆ. ಈ ವಿಚಾರದಲ್ಲಿ ರಾಜಣ್ಣ ಬಾಂಬ್ಗೆ ಕಾಂಗ್ರೆಸ್ನೊಳಗೂ ಕೂಡ ಕೋಲಾಹಲ ಉಂಟಾಗಿದೆ. ದೆಹಲಿಯತ್ತ ರಾಜ್ಯ ಕೈ ನಾಯಕರು ದಂಡಯಾತ್ರೆ ನಡೆಸ್ತಾ ಇದ್ದಾರೆ. ಮುಂದಿನ ವಾರ ಬೆಂಗಳೂರಿಗೆ ರಣದೀಪ್ ಸುರ್ಜೇವಾಲಾ ಬರಲಿದ್ದಾರೆ. ಈ ಸಚಿವರುಗಳ ಜೊತೆ ಸುರ್ಜೇವಾಲಾ ಪ್ರತ್ಯೇಕ ಮಾತುಕತೆ ನಡೆಸ್ತಾರಂತೆ. ಎರಡು ಬಣಗಳ ನಡುವಿನ ಬಡಿದಾಟಕ್ಕೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಮದ್ದರಿತಾರಾ ಕಾದು ನೋಡಬೇಕಾಗಿದೆ. ಏನಾಗತ್ತೆ ಹಾಗಾದ್ರೆ ಕಾಂಗ್ರೆಸ್ ಒಳಗಡೆ ಬಣ ಕೋಲಾಹಲ, ಹನಿ ಟ್ರ್ಯಾಪ್ ವಿಚಾರದಲ್ಲಿ ಇನ್ನಷ್ಟು ಭುಗಿಲೆದ್ದು ಈಗ ತಾರಕಕ್ಕೇರಿದೆ. ಅದನ್ನು ಶಮನಗೊಳಿಸೋದಕ್ಕೆ ಕೇಂದ್ರ ನಾಯಕರ ದಂಡಯಾತ್ರೆ ನಡೀತಾ ಇದೆ ಬೆಂಗಳೂರು ಕಡೆ. ರಣದೀಪ್ ಸಿಂಗ್ ಸುರ್ಜೇವಾಲಾ ನೆಕ್ಸ್ಟ್ ವೀಕ್ ಬರ್ತಾರೆ ಅಂತ ಹೇಳಲಾಗ್ತಾ ಇದೆ. ಎಲ್ಲ ಬಣ ಭಿನ್ನ ಮತವನ್ನ ಶಮನಗೊಳಿಸೋದಕ್ಕೆ ಬರ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಏನ್ ಮಾಡ್ತಾರೆ, ಯಶಸ್ವಿ ಆಗ್ತಾರಾ? ನಮಸ್ಕಾರ, ಬೆಂಗಳೂರು ಲೈವ್ಗೆ ಸ್ವಾಗತ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ರಾಜ್ಯ ರಾಜಕೀಯದಲ್ಲಿ ಮಧು ಬಾಲೆಯ ಕಿಚ್ಚು ಸಿಕ್ಕಾಪಟ್ಟೆ ಹುಚ್ಚೆಬ್ಬಿಸಿದೆ. ಅಷ್ಟೇ ಅಲ್ಲ, ಸಿಕ್ಕಾಪಟ್ಟೆ ಸಂಚಲನವನ್ನ ಕೂಡ ಉಂಟು ಮಾಡಿದೆ. ಕೈಪಾಳ್ಯದ ಕೇಂದ್ರ ನಾಯಕರು ರಾಜ್ಯದತ್ತ ದಾಪುಗಾಲಿಕ್ತಾ ಇದ್ದಾರೆ. ಈ ವಿಚಾರದಲ್ಲಿ ರಾಜಣ್ಣ ಬಾಂಬ್ಗೆ ಕಾಂಗ್ರೆಸ್ನೊಳಗೂ ಕೂಡ ಕೋಲಾಹಲ ಉಂಟಾಗಿದೆ. ದೆಹಲಿಯತ್ತ ರಾಜ್ಯ ಕೈ ನಾಯಕರು ದಂಡಯಾತ್ರೆ ನಡೆಸ್ತಾ ಇದ್ದಾರೆ. ಮುಂದಿನ ವಾರ ಬೆಂಗಳೂರಿಗೆ ರಣದೀಪ್ ಸುರ್ಜೇವಾಲಾ ಬರಲಿದ್ದಾರೆ. ಈ ಸಚಿವರುಗಳ ಜೊತೆ ಸುರ್ಜೇವಾಲಾ ಪ್ರತ್ಯೇಕ ಮಾತುಕತೆ ನಡೆಸ್ತಾರಂತೆ. ಎರಡು ಬಣಗಳ ನಡುವಿನ ಬಡಿದಾಟಕ್ಕೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಮದ್ದರಿತಾರಾ ಕಾದು ನೋಡಬೇಕಾಗಿದೆ. ಏನಾಗತ್ತೆ ಹಾಗಾದ್ರೆ ಕಾಂಗ್ರೆಸ್ ಒಳಗಡೆ ಬಣ ಕೋಲಾಹಲ, ಹನಿ ಟ್ರ್ಯಾಪ್ ವಿಚಾರದಲ್ಲಿ ಇನ್ನಷ್ಟು ಭುಗಿಲೆದ್ದು ಈಗ ತಾರಕಕ್ಕೇರಿದೆ. ಅದನ್ನು ಶಮನಗೊಳಿಸೋದಕ್ಕೆ ಕೇಂದ್ರ ನಾಯಕರ ದಂಡಯಾತ್ರೆ ನಡೀತಾ ಇದೆ ಬೆಂಗಳೂರು ಕಡೆ. ರಣದೀಪ್ ಸಿಂಗ್ ಸುರ್ಜೇವಾಲಾ ನೆಕ್ಸ್ಟ್ ವೀಕ್ ಬರ್ತಾರೆ ಅಂತ ಹೇಳಲಾಗ್ತಾ ಇದೆ. ಎಲ್ಲ ಬಣ ಭಿನ್ನ ಮತವನ್ನ ಶಮನಗೊಳಿಸೋದಕ್ಕೆ ಬರ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಏನ್ ಮಾಡ್ತಾರೆ, ಯಶಸ್ವಿ ಆಗ್ತಾರಾ?